ವೀಕ್ಷಕರೇ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಶ್ರೀ ವೆಂಕಟಸ್ವಾಮಿ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನ ರಕ್ಷಣಾ ಸಮಿತಿ ವತಿಯಿಂದ ಜಾತ್ರಾ ಮಹೋತ್ಸವ. ದೇವಸ್ಥಾನದ ಗುಡ್ಡಪ್ಪಾಜಿ ಶ್ರೀ ಕೆಂಪರಾಜು ಮಾತನಾಡಿ, ಶ್ರೀ ಮಂಟೇಸ್ವಾಮಿ ನೀಲಗಾರರ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನಕ್ಕೂ ರಕ್ಷಣಾ ಸಮಿತಿ ವತಿಯಿಂದ ಶಿವರೂಪಿ ಸಿದ್ದಪ್ಪಾಜಿ ಅವರ ಚಿಕ್ಕಲ್ಲೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಬೆಳಗ್ಗಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಅಭಿಷೇಕ ಮಾಡಲಾಗುತ್ತದೆ. ನಂತರ ಸಂಜೆ 7:30ಕ್ಕೆ ಸರಿಯಾಗಿ ಕಂದಾಯ ಕಳಸ ಹಾಗೂ ದಾಳಗಳ ಮೆರವಣಿಗೆ ಏರ್ಪಡಿಸಲಾಗಿದೆ ಮತ್ತು ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಆವರಣದ ಮುಂಭಾಗದಲ್ಲಿ ಚಂದ್ರ ಮಂಡಳ ಮೆರವಣಿಗೆಯನ್ನ ಮೈಸೂರಿನ ಕಲ್ಪವೃಕ್ಷನಗರ ಹೊಸ ಬಡಾವಣೆಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ, ರೇಖಾ, ಸುಶೀಲಾ, ನಾಗರತ್ನ, ಶ್ವೇತಾ, ಅಶ್ವಿನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, NKS TV4 ನ್ಯೂಸ್, ಮೈಸೂರು. ಸ್ವಾಮೀಜಿ, ದೇವಸ್ಥಾನದ ವಿಶೇಷತೆ ಏನು ಮತ್ತೆ ಭಕ್ತಾದಿಗಳು ಏನು ನಿಮ್ಮ ದೇವಸ್ಥಾನಕ್ಕೆ ಬರ್ತಾರೆ? ದೇವಸ್ಥಾನ ವಿಶೇಷತೆ ಅಂದ್ರೆ ಕಪ್ಪು ದುಡ್ಡು. ಈಗ ಯಾವುದೋ ಒಂದು ಜನಾಂಗದ ವರ್ಗದವರು ಒಂದು ಮಠ ಕಟ್ಟಿದ್ರೆ ಆ ಜನಕ್ಕೆ ಸೇರುತ್ತೆ, ಯಾವುದೋ ಒಂದು ಸ್ಕೂಲ್ ಕಟ್ಟಿದ್ರೆ ಆ ಜನಾಂಗಕ್ಕೆ ಸೇರುತ್ತೆ. ಆದರೆ ಮಂಟೇಸ್ವಾಮಿ ಅವರು ಕಟ್ಟಿದಂಥದ್ದು ಮಂಟೇಸ್ವಾಮಿ ನೀಲಗಾರ ಪರಂಪರೆ. ಈ ಮಂಟೇಸ್ವಾಮಿ ನೀಲಗಾರ ಪರಂಪರೆ ಅಂದ್ರೆ ಎಲ್ಲ ಜನರಿದ್ದಾರೆ, ಗೌಡರಿದ್ದಾರೆ, ಕುರುಬರಿದ್ದಾರೆ, ಕುಂಬಾರಿದ್ದಾರೆ, ಎಸ್ ಇದ್ದಾರೆ, ST ಇದೆ, OBC ಇದ್ದಾರೆ, ಮತ್ತೆ ಇನ್ನೂರು ಎಲ್ಲ ಜನಾಂಗದವರು ಇದ್ದಾರೆ. ಈ ಸ್ವಾಮಿಯ ಒಂದು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಮಂಟೇಸ್ವಾಮಿ ನೀಲಗಾರರು ಅಂದರೆ ನಮ್ಮಲ್ಲಿ ಏನು ಹುಟ್ಟದ ಗಂಡು ಮಕ್ಕಳಿಗೆ ನೀಲಗಾರ ದೀಕ್ಷೆ ಕೊಟ್ಟು ಅವರು ಯಾವ ರೀತಿ ನಡ್ಕೋಬೇಕು, ಗುರು ಹಿರಿಯರಿಗೆ ಯಾವ ರೀತಿ ಗೌರವಿಸಬೇಕು ಅಂತಕ್ಕಂಥದ್ದನ್ನು ತಿಳುವಳಿಕೆಗಾಗಿ ಮಂಟೇಸ್ವಾಮಿಯವರು ಒಂದು ಮಂಟೇಸ್ವಾಮಿ ನೀಲಗಾರ ಪರಂಪರೆ ಹಾಕೊಂಡಿದ್ದಾರೆ. ಸೋಮವಾರ ಏನೇನು ಕಾರ್ಯಕ್ರಮ ಇರುತ್ತೆ ಸರ್ ಇಲ್ಲಿ? ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇಲ್ಲಿ ಮೂಲದ ಎಲ್ಲ ನಿವಾಸಿಗಳು ಮತ್ತು ಭಕ್ತಾದಿಗಳು ಹಾಲು, ಎಳ್ನೀರು, ಮೊಸರು ಪ್ರತಿಯೊಂದು ಮನೆಯಿಂದನೂ ಬರುತ್ತೆ ಅಭಿಷೇಕಕ್ಕೆ ಸ್ವಾಮಿಗೆ. ಅದಾದ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಸ್ವಾಮಿಯವ್ರಿಗೆ ಅಲಂಕಾರ ಆಗುತ್ತೆ. ಸಂಜೆ 5 ಗಂಟೆ ಮೇಲೆ ಕಂದಾಯ ಅಲಂಕಾರ ಆಗುತ್ತೆ, ಕಂದಾಯ ಕಳಸ ಅಲಂಕಾರ ಆಗುತ್ತೆ. ನಂತರದಲ್ಲಿ ಸ್ವಾಮಿ ಇಲ್ಲಿ 6ರಿಂದ 7 ಗಂಟೆವರೆಗೆ ಸುತ್ತ ದೇವಸ್ಥಾನದ ಆವರಣ ಸುತ್ತ ಕಂದಾಯ ಮೆರವಣಿಗೆ ಆಗುತ್ತೆ. ಆದ ಮೇಲೆ ಇಲ್ಲಿ ಚಂದ್ರಮಂಡಲ ಕಾರ್ಯಕ್ರಮವನ್ನು ದೇವಸ್ಥಾನದ ಆವರಣದಲ್ಲಿ ನಾವು ನೆರವೇರಿಸ್ತೀವಿ. ಇನ್ನು ಅನ್ನ ಸಂತರ್ಪಣೆ ಇರುತ್ತೆ, ಅವತ್ತು ಏನೇನಿರುತ್ತೆ? ಪ್ರಸಾದ ವಿನಿಯೋಗ ಇರುತ್ತೆ, ಬರುವಂಥ ಭಕ್ತರಿಗೆ ಉಳ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಸಾಕಷ್ಟು ಕಡೆಯಿಂದ ಬಂದವರು ಇಲ್ಲಿ ನೀವು ಕೇಳಿದ್ರಿ, ಇಲ್ಲಿ ಏನು ವಿಶೇಷ? ಕಪ್ಪು ದುಡ್ತಾನೆ ವಿಶೇಷ. ಸಿದ್ದಪ್ಪಾಜಿ ಸನ್ನಿಧಾನದಲ್ಲಿ ಎಲ್ಲೂ ಗಾಳಿ ಗ್ರಾಚಾರ ಮಾಟ್ನ ಕೂಟ್ನ ಆಗಿದೆ, ನಮ್ಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಅನ್ಕೊಂತಾರೋ ಅವ್ರು ಅಲ್ಲಿ ಬಂದು ಕಪ್ಪು ದುಡ್ತಾ ಹಾಕೊಂಡು ಒಂದು ರಾತ್ರಿ ತಂಗಿದ್ದು ಹೋದ್ರೆ ಅವ್ರಿಗೆ ಎಂತ ಇದೆ ಇದ್ದಿದ್ರು ಗುಣವಾಗುತ್ತೆ. ಎಲ್ಲ ಮೋಹನ ನಿವಾಸಿಗಳಿಗೂ ಹಾಗೂ ಮಂಟೇಸ್ವಾಮಿ ನೀಲಗಾರ ಪರಂಪರೆಯವರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮ್ಮ ಹೆಸರು ಕೆಂಪರಾಜ್ ಗುಡ್ಡಪ್ಪ ಅಂತ. ನಮಸ್ಕಾರ, ನನ್ನ ಹೆಸರು ಕೆಂಪರಾಜ್ ಗುಡ್ಡಪ್ಪ ಅಂತೇಳಿ, ಗುಡ್ಡಪ್ಪಾಜಿ ಅಂತ. ಇದು ಮೂಲತಃ ಮಂಟೇಸ್ವಾಮಿ ನೀಲಗಾರ ಹಕ್ಕು ರಕ್ಷಣಾ ಸೇವಾ ಸಮಿತಿ ಟ್ರಸ್ಟ್ ಅಂತೇಳಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಅಂದರೆ ನಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ ಪ್ರತಿ ದಿವಸ ಇಲ್ಲಿ ಬೆಳಿಗ್ಗೆ ಸಂಜೆ ವಿಶೇಷ ಪೂಜೆ ಇರುತ್ತೆ. ಸೋಮವಾರ ಶುಕ್ರವಾರದಲ್ಲಿ ವಿಶೇಷ ಪೂಜೆ ಅಂದರೆ ಇಲ್ಲಿ ಕೆಲವರು ಬೇರೆ ಊರಿಂದ ಬರ್ತಾರೆ, ಬೇರೆ ಊರಿಂದ ಬಂದವರು ಇಲ್ಲಿ ತರೀತಾರೆ. ಸ್ವಾಮಿ ಹತ್ರ ಮನಸ್ಸಲ್ಲಿರುವಂಥ ಬೇಡಿಕೆ ಅವ್ರ ಬೇಡಿಕೆನ ಕೋರಿಕೆಯಾಗಿ ಇಲ್ಲಿ ಸ್ವಾಮಿ ಸನ್ನಿಧಾನಕ್ಕೆ ಬರ್ತಾರೆ. ಸಾಕಷ್ಟು ಜನ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಸಾಕಷ್ಟು ಒಳ್ಳೆಯದಾಗಿದೆ. ಇಲ್ಲಿ ಬಂದು ಒಂದು ರಾತ್ರಿ ತಂಗಿದ್ದು ರಜೆ ಹೊಡಿತಾರೆ ಅಂದರೆ ಅದು ಮುಖ್ಯವಾಗಿ ಅದು ತಮ್ಮೆಲ್ಲ ಗೊತ್ತಿರತಕ್ಕಂಥದ್ದು. ರಜೆ ಹೊಡೆಯೋದು ಅಂದರೆ ರಾತ್ರಿ ನೈಟು ತಂಗಿದ್ದು ಬೆಳಿಗ್ಗೆ ಎದ್ದು ದೇವಸ್ಥಾನ ಸ್ವಚ್ಛತೆ ಮಾಡೋದು, ಇಲ್ಲಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡೋದು, ಇದನ್ನು ಮಾಡ್ತಾರೆ. ಇಲ್ಲೇ ಮುಡಿಯೆಲ್ಲ ಮಾಡಿಸ್ತಾರೆ, ಮತ್ತು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಹೋಗ್ತಾರೆ. ಆ ರೀತಿ ಮಾಡ್ಕೊಂಡು ಹೋಗ್ತಾರೆ. ನಮಸ್ಕಾರ, ನನ್ನ ಹೆಸರು ಸುಶೀಲಾ ಅಂತ. ಇಲ್ಲಿ ಸೋಮವಾರ ಉಣ್ಮೆ ಇರೋದ್ರಿಂದ ಚಂದ್ರಮಂಡಲ ನಡೀತದೆ ವರ್ಷ ಇಲ್ಲಿ. ಬೆಳಗ್ಗೆನೇ ನಾವು ಭಕ್ತಾದಿಗಳೆಲ್ಲ ಮೊಹಲ ನಿವಾಸಿಗಳೆಲ್ಲ ಹಾಲು ಮೊಸರು ಎಲ್ಲ ಕೊಡ್ತೀವಿ ಅಭಿಷೇಕಕ್ಕೆ. ಅದಾದ ನಂತರ ಪೂಜೆ ಎಲ್ಲ ನಡೀತದೆ. ನಮ್ಮ ಮಹಾಮಂಗಳೂರು ಸಂಜೆಗೆ ಚಂದ್ರಮಂಡಲ ಇದೆ. 6ರಿಂದ 8 ಗಂಟೆ ಒಳಗಡೆ ಎಲ್ಲ ಸೇರಿ ಕಂದಾಯ ಮೆರವಣಿಗೆ ಆಗುತ್ತೆ ದೇವಸ್ಥಾನದಲ್ಲೇ. ಎಲ್ಲ ಪೂಜೆ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾಯಿದ್ವಿ. ನಾವಂತೂ ಇಲ್ಲಿ ಬಂದೆ 10 ವರ್ಷದಿಂದ ನೋಡ್ತಾ ಇದ್ವಿ, ಚೆನ್ನಾಗಿ ನಡೀತಾ ಇದೆ. ಏನು ವಿಶೇಷತೆ ಏನಿರುತ್ತೆ ಇಲ್ಲಿ? ಇಲ್ಲಿ ಕಾರ್ತಿಕ ಸೋಮವಾರ ವಿಶೇಷತೆ ಅಂತ ಅಂದರೆ ಕಾರ್ತಿಕ ಸೋಮವಾರದಲ್ಲೂ ಮಾಡ್ತಾರೆ. ಇದು
ದೀಪೋತ್ಸವ ನಡೀತದೆ, ವಾರ ವಾರ ಪೂಜೆ ನಡೀತದೆ, ದೊಡ್ಡಂತ ಗದಿಗೆ ಪೂಜೆ ಆಯ್ತಾ ಇರ್ತದೆ. ನಾವು ಮಹಿಳೆಯರೆಲ್ಲ ಸೇರಿ ಮಾಡ್ತಾ ಇರ್ತೀವಿ. ವರ್ಷ ವರ್ಷ ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಟು ಸೀರೆ ಉಡಿಸು ಮಹಿಳೆಯರೆಲ್ಲ ಸೇರಿ ಮಾಡ್ತಾ ಇರ್ತೀವಿ. ನಮಗೆಲ್ಲ ಒಳ್ಳೇದು ಅಂದಿರೋದಕ್ಕೆ ನಾವು ದೇವಸ್ಥಾನ ಬರೋರ್ಗೆ ಏನು ಹೇಳ್ತೀರಾ? ನಾವು ಚೆನ್ನಾಗೈತೆ ಬನ್ನಿ ಅಂತಾನೆ ಹೇಳ್ತೀವಿ, ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀವಿ. ಒಳ್ಳೇದಾಗಿದೆ, ಒಳ್ಳೇದಾಗ್ತಾ ಇದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ಬರಕ್ ಶುರು ಆಗಿದ್ದಾರೆ, ಬರ್ತಾ ಇದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೆರೆ ಗ್ರಾಮದಲ್ಲಿ ಶ್ರೀ ಮುಗಳಕೋಡ ಯಲ್ಲಾಲಿಂಗ ಮಹಾರಾಜರ ಶಾಖಾ ಮಠದ ಪೂಜ್ಯರಾದ ಶ್ರೀ ಬಸವರಾಜ ಮಹಾಸ್ವಾಮಿಗಳ ವಾಣಿಯಂತೆ ಸುಮಾರು 8 ವರ್ಷಗಳಿಂದ ಮಕ್ಕಳಾಗದ ಕೊರಗು ಕಾಡುತ್ತಿತ್ತು. ರಾಯಚೂರು ಜಿಲ್ಲೆಯ ಸಿಂಗನೂರು ತಾಲೂಕಿನ ಕಾಣಿಹಾಳ ಗ್ರಾಮದ ಶ್ರೀಮತಿ ಅನುರಾಧ ಆಯ್ಯನಗೌಡ ಅಗಸಿ ಮನೆ ಇವರಿಗೆ ಮಕ್ಕಳಾಗದೆ ಕೊರಗು ಕಾಡುತ್ತಿತ್ತು. ಶ್ರೀ ಯಲ್ಲಾಲಿಂಗೇಶ್ವರ ಮಠಕ್ಕೆ ಭಕ್ತಿಯಿಂದ ನಡೆದುಕೊಂಡು ಭಕ್ತಿ ಹಾಗೂ ನಂಬಿಕೆಯಿಂದ ಪೂಜೆ ಸಲ್ಲಿಸಿದ್ದೇನೆ. ಈ ಕಾರಣದಿಂದಾಗಿ ನನಗೆ ಗಂಡು ಮಗು ಆಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಯಲ್ಲಾಲಿಂಗ ಮಠದ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಅಯ್ಯಣ್ಣ ಗೌಡ ಅಗಸಿಮನಿ, ಚಂದ್ರಶೇಖರ ಗೌಡ ಲಿಂಗನಗೌಡರು, ವೀರಣ್ಣ ಅಂಗಸದೊಡ್ಡಿ, ಅದೇ ರೀತಿ ಪ್ರೀತಿಯೇ ಮಗುವಿನ ಹೆಸರು ಪ್ರತೀಕ್ ರೆಡ್ಡಿ ಹಾಗೂ ಅಬ್ಬಿಗೇರಿ ಗ್ರಾಮದ ಹಿರಿಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV 4 ನ್ಯೂಸ್, ರೋಣ. ಸರ್ ನಮಸ್ಕಾರ. ತಮ್ಮ ಹೆಸರು ರೀ? ಐನಗೌಡ್ರು. ಊರು ಯಾವ ಜಿಲ್ಲೆ? ರಾಯಚೂರು ಜಿಲ್ಲೆಯವರು. ಇಲ್ಲಿ ಅಬ್ಬಿಗೇರಿ ಮೂಳುಗೋಡು ಮಠಕ್ಕೆ ಬರ್ತಾ ಇದ್ದೀರಿ ನೀವು, ನಿರಂತರವಾಗಿ ಬರ್ತಾ ಇದ್ದೀರಿ. ಈಗ ಶ್ರೀಗಳು ತಮ್ಮ ಒಂದು ಇದರ ಮೇಲೆ ಭಕ್ತಿಯಿಂದ ಈ ಮಠಕ್ಕೆ ಬರ್ಕೊಳತ್ತೀರಿ. ಎಷ್ಟು ವರ್ಷದಿಂದ ಬರತ್ತೀರಿ? 2 ವರ್ಷ ಆಯ್ತು. ಏನು ನಿಮ್ಮ ಕೋರಿಕೆ ಈಡೇರೈತಿ? 8 ವರ್ಷದ ಮದುವೆ ಆದ್ಕೊಂಡು ಮಗು ಆಗಿದ್ದಿಲ್ಲ. ಅಜ್ಜವರ ಆಶೀರ್ವಾದ ಈ ಮಠಕ್ಕೆ ಬರೋ ನಡ್ಕೊಂಡು ಮೂಳುಗೋಡು ಮಠ ನಡ್ಕೊಳ್ಳೋದ್ರಿಂದ ಅಜ್ಜನ ಆಶೀರ್ವಾದದಿಂದ ತಮಗೇನಾಗೈತಿ ಇವತ್ತು ಮಗು ಆಗೈತಿ. ಎಷ್ಟು ವರ್ಷದ ಮಗು ಐತಿ ಇವಾಗ? 10 ತಿಂಗಳು ಮಗು ಇದ್ದಾರೆ. ಅಂದರೆ ಒಂದು 9 ವರ್ಷದಿಂದ ಮಕ್ಕಳ ಕೊರಗಿತ್ತು, ಮಕ್ಕಳಿದ್ದಿಲ್ಲ. ಈ ಮಠಕ್ಕೆ ಬಂದಾಗಿದ್ದ ತಮ್ಮ ಚೆನ್ನಾಗೈತಿ. ತಮ್ಮ ಹೆಸರು ಮೇಡಮ್? ಅನುರಾಧ. ಓಕೆ ಓಕೆ. ಮತ್ತು ಯಾರೆಲ್ಲ ಬಂದಿದ್ದೀರಿ ನಿಮ್ಮ ದೇವಸ್ಥಾನಕ್ಕೆ? ಹ್ಞೂ. ಅವ್ರ ಮೂಲಕ ನಮ್ಮಮ್ಮ, ನಮ್ಮಪ್ಪ, ನಮ್ಮ ನಮ್ಮನೆ, ಆಮೇಲೆ ಎಲ್ಲರೂ ಬಂದಿವಿ. ಫಸ್ಟ್ ನಮ್ಮ ಅಣ್ಣ ನಮ್ಮ ಅಕ್ಕನೇ ಕರ್ಕೊಂಡು ಈಗ ಏನು ಹೇಳಕ್ಕೆ ಬರ್ತೀರಿ ಅಜ್ಜವ್ರಿಗೆ? ಏನ್ರಿ ಈ ಖುಷಿ ವಿಷಯ ಐತಲ್ಲ, ಅಜ್ಜವ್ರಿಗೆ ಏನು ಹೇಳ್ತೀರಿ? ಅವರಿಂದ ಭಾಳ ಒಳ್ಳೇದಾಗಿತ್ತು ನೋಡ್ರಿ ನಮ್ಗೆ. ಮುಂದಿನ ಒಳ್ಳೇದಾಗಲಿ, ಒಳ್ಳೇದಾಗಲಿ. ಆಶೀರ್ವಾದ ಅಜ್ಜವ್ರದ್ದು ಸದಾ ನಮ್ಮ ಮೇಲೆ ಇರಲಿ. ಉತ್ತರ ಕರ್ನಾಟಕದ ಐತಿಹಾಸಿಕ ಶ್ರೀ ಕ್ಷೇತ್ರ, ಕಲಾ ಪೋಷಕ ಮಠ ಹಾಗೂ ನಿರಂತರ ದಾಸೋಹ ಮಠವೆಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಶ್ರೀ ಕ್ಷೇತ್ರ ಸಿದ್ದನಕೊಳದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವು ಜನವರಿ 14, 2025 ಪ್ರಾರಂಭಗೊಳ್ಳುತ್ತಿದೆ. ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನೆರವೇರುವ ಈ ಜಾತ್ರಾ ಮಹೋತ್ಸವಕ್ಕೆ ಯಾರೆಲ್ಲ ಕಲಾವಿದರು, ಅತಿಥಿಗಳು ಆಗಮಿಸುತ್ತಿದ್ದಾರೆ ನೋಡೋಣ ಬನ್ನಿ. ಹಡಿದವರ ಮನವಾ ಬಲ್ಲೆ, ನೀಡಿದವರ ನಿಜವಾ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ನಮಸ್ಕಾರ, ನಾನು ನಿಮ್ಮ ಜಾನಪದ ಗಾಯಕಿ ಸವಿತಕ್ಕ. ಇದೇ ತಿಂಗಳು ಅಂದರೆ ಜನವರಿ 14 ಮತ್ತು 15 ಐತಿಹಾಸಿಕ ಸ್ಥಳವಾದ ಸಿದ್ದನಕೊಳ್ಳ ಪುಣ್ಯಕ್ಷೇತ್ರದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾದ ಜಾತ್ರಾ ಮಹೋತ್ಸವ ಹಾಗೂ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ನಡೀತಾ ಇದೆ. ಇದೇ 14, 15ನೇ ತಾರೀಕು ನಮ್ಮ ತಂಡದೊಂದಿಗೆ ನಾವು ಒಂದಷ್ಟು ಜನಪದ ಗೀತೆಗಳನ್ನ ಹಾಡಕ್ಕೆ ಬರ್ತಾ ಇದ್ದೀವಿ. ದಯಮಾಡಿ ನೀವು ಎಲ್ಲರೂ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಒಂದಷ್ಟು ಸಂಕ್ರಾಂತಿ ಹಬ್ಬದ ಗೀತೆಗಳನ್ನು ಹಾಡ್ತಾ ಕುಣಿಯೋಣ, ನಲಿಯೋಣ, ಹೊಸ ವರ್ಷಕ್ಕೆ ಬರಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸಿಗೋಣ ಜನವರಿ 14, 15. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಸ್ಕರಣ್ ಸಿಂಗ್. ಇದೇ 15 ಜನವರಿ ಸಿದ್ದನಕೊಳ್ಳ ಶ್ರೀ ಸಿದ್ದೇಶ್ವರ ಪುಣ್ಯಕ್ಷೇತ್ರದ ಜಾತ್ರಾ ಮಹೋತ್ಸವದ ಶ್ರೀ ಸಿದ್ಧ ಸಾಂಸ್ಕೃತಿಕ ಉತ್ಸವಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಬನ್ನಿ. ಧನ್ಯವಾದಗಳು. ನಮಸ್ತೆ, ನಾನು ಸುನಂದ ಕಲಬುರ್ಗಿ, ಕಲಾವಿದೆ. ಇದೇ ತಿಂಗಳು 14 ಮತ್ತು 15ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ಸಿದ್ದಶ್ರೀ ಜಾತ್ರಾ ಮಹೋತ್ಸವ ಹಾಗೂ ಸಿದ್ದಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜರುಗಲಿದೆ. ಸೊ ನಾವೆಲ್ಲರೂ ಬರ್ತಾ ಇದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀನಿ. ಹಾಗೆ ಡಾಕ್ಟರ್ ಶ್ರೀ
ಶಿವಕುಮಾರ್ ಅಪ್ಪಾಜಿಯವರ ಆಶೀರ್ವಾದ ಪಡೆದುಕೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬನ್ನಿ, ನಾವು ಎಲ್ಲರೂ ಬರ್ತಾ ಇದ್ದೀವಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭರತನಾಟ್ಯ ನೃತ್ಯ ಕಲಾವಿದೆ ಸೌಮ್ಯ ಪಾತ್ರೋಟಿ. ಇದೇ ಜನವರಿ 15ನೇ ತಾರೀಕರಂದು ಶ್ರೀ ಸುಕ್ಷೇತ್ರ ಸಿದ್ದನಕೊಳ್ಳ ಸಿದ್ದೇಶ್ವರ ಮಹಾಜಾತ್ರೋತ್ಸವದ ಅಂಗವಾಗಿ ಶ್ರೀ ಸಿದ್ಧ ಸಾಂಸ್ಕೃತಿಕ ಉತ್ಸವದ ನಿಮಿತ್ತವಾಗಿ ನಾನು ನಿಮ್ಮೆಲ್ಲರನ್ನು ರಂಜಿಸಲು ಭರತನಾಟ್ಯ ನೃತ್ಯದೊಂದಿಗೆ ಆಗಮಿಸುತ್ತಿದ್ದೇನೆ. ತಾವು ತಪ್ಪದೇ ಬಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು. ನಮಸ್ಕಾರ, ನಾನು ದೀಕ್ಷಾ ದೇವಿ. 14-15ನೇ ತಾರೀಕು ನಮ್ಮ ಇಳಕಲ್ ಸಿದ್ದನಕೊಳ್ಳ ಮಠದಾಗ ಶ್ರೀ ಸಿದ್ದೇಶ್ವರ ರಾಷ್ಟ್ರೀಯ ಉತ್ಸವ ಹಂಗ ಚಲನಚಿತ್ರೋತ್ಸವ ನಡೀತಾ ಇದ್ದಂತ. ಆ ಸಿನಿಮಾ ಭಾಳ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇದಾರಂತ, ಹಂಗ ಭಾಳ ಗಣ್ಯರು ಬರ್ತಾ ಇದಾರಂತ. ಆಂಕರಾಗಿ ನಾನು ಅದನ್ನ ನೋಡ್ರಿ. ನನ್ನ ಕಾರ್ಯಕ್ರಮ ನೋಡೋಕೆ ನೀವು ಬರಂಗಿಲ್ಲ, ಬರಲ್ಲ ಮತ್ತ ಕಾರ್ಯಕ್ರಮನ ಗಿಚ್ಚಿ ಅನ್ಸೋಣ. ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ. ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿರುವ ವೆಂಕಟೇಶ್ವರ ದೇವಸ್ಥಾನ ವೈಕುಂಠ ಏಕಾದಶಿ ಅಂಗವಾಗಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ವೆಂಕಟೇಶ್ವರ ಸ್ವಾಮಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ. ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ವೈಕುಂಠ ಏಕಾದಶಿ ಹಿನ್ನೆಲೆ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತಾದಿಗಳು ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ, ಅಷ್ಟೋತ್ತರ ಪಾರಾಯಣ, ವೆಂಕಟೇಶ್ವರ ಸುಪ್ರಭಾತ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಸುಮಾರು 10,000 ಜನರು ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದುಕೊಂಡರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ NKS TV4 ನ್ಯೂಸ್. ಶ್ರೀ ವೆಂಕಟೇಶಂ ಲಕ್ಷ್ಮೀಷ್ಟಂ ಅನಿಷ್ಟಗ್ನಮನಿಷ್ಟದಂ ಚತುರ್ಮುಖೇನ ತನಯಂ ಶ್ರೀನಿವಾಸಂ ಭಜೇನಶಂ. ನಗರದ ಶ್ರೀ ನ್ಯೂ ರಾಘವೇಂದ್ರ ಕಾಲೋನಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತ ವಿಶೇಷ ಬೆಳ್ಳಿ ಕವಚದ ಅಲಂಕಾರ. ಬೆಳಗ್ಗೆ 5 ಗಂಟೆಯಿಂದ ದೇವರಿಗೆ ನಿರ್ಮಾಲ ಅಭಿಷೇಕ, ನಂತರ ಬೆಳ್ಳಿ ಕವಚದ ಅಲಂಕಾರ, ಪುಷ್ಪಾಲಂಕಾರ. ಹೀಗೆ 8 ಗಂಟೆಯಿಂದ ನಗರದ ವಿವಿಧ ಪಂಡಿತರಿಂದ ಶ್ರೀಮದ್ ಭಾಗವತ್ ಪ್ರವಚನ, ನಂತರ ವಿವಿಧ ಭಜನಾ ಮಂಡಳಗಳಲ್ಲಿ ಸಾಯಂಕಾಲ 8 ಭಜನೆ ಕಾರ್ಯಕ್ರಮ ಇರುತ್ತದೆ. ಈ ವೈಕುಂಠ ಏಕಾದಶಿ ವಿಶೇಷ ಏನೆಂದರೆ ಪುಷ್ಯ ಮಾಸ ಶುಕ್ಲ ಪಕ್ಷ ಏಕಾದಶಿ ವೈಕುಂಠ ಏಕಾದಶಿಯಿಂದ ಆಚರಿಸಲಾಗುವುದು. ಈ ದಿನ ವೈಕುಂಠ ದ್ವಾರ ತೆರೆದಿರುತ್ತದೆ. ಆ ದ್ವಾರದ ಮೂಲಕ ಬಂದು ಸ್ವಾಮಿ ದರ್ಶನ ಪಡೆದರೆ ಮಾಡಿದಂತಹ ಪಾಪಗಳೆಲ್ಲ ನಾಶವಾಗಿ ಮುಕ್ತಿಗೆ ಮಾರ್ಗವಾಗುತ್ತದೆ. ಈ ದಿನ ವಿಶೇಷವಾಗಿ ವಿಷ್ಣು ದೇವಾಲಯದಲ್ಲಿ ಪುಷ್ಪಗಳ ಅಲಂಕಾರಗಳಿಂದ ದೇವರನ್ನು ಅಲಂಕಾರ ಮಾಡಿ ಹಾಗೆ ಪ್ರಾರ್ಥನೆ ಮತ್ತು ಸೇವೆ ಸಲ್ಲಿಸಿದರೆ ಅವರಿಗೆ ವಿಶೇಷ ಫಲಪ್ರಾಪ್ತವಾಗುತ್ತದೆ. ಶ್ರೀನಿವಾಸಾಚಾರ್ಯ ಜೋಶಿ, ನೆಲೋದಿ, ಅರ್ಚಕರು, ವೆಂಕಟೇಶ್ವರ ದೇವಸ್ಥಾನ. ಸಂತರಾದ ಸದಾನಂದ ಶರಣರಿಗೆ ಬ್ಯಾನರ್ನಲ್ಲಿ ಏಕವಚನದಲ್ಲಿ ಅವಮಾನ, ಭಕ್ತರೊಂದಿಗೆ ಪ್ರತಿಭಟನೆ. ಸಂತರಾದ ಸದಾನಂದ ಶರಣರು ಬಂಗಾರಿ ಕ್ಯಾಂಪ್ ಇವರ ಸದ್ಭಕ್ತ ವೃಂದ ಬ್ಯಾನರ್ನಲ್ಲಿ ಶ್ರೀ ಸದಾನಂದ ಶರಣರ ಫೋಟೋವನ್ನ ಕೆಳಗಿನ ಸಾಲಿನಲ್ಲಿ ಹಾಕಿ ಅವಮಾನ ಮಾಡಿರುತ್ತಾರೆ ಮತ್ತು ಶ್ರೀ ಸದಾನಂದ ಶರಣರ ಹೆಸರನ್ನ ಏಕವಚನದಲ್ಲಿ ಉಲ್ಲೇಖಿಸಿ ಅವಮಾನಿಸಿರುತ್ತಾರೆ ಎಂದು ತಾಲೂಕು ಸದ್ಭಕ್ತ ವೃಂದವು ಗಾಂಧಿ ವೃತ್ತದಲ್ಲಿ ಪ್ರತಿಭಟಿಸಿತ್ತು. ಈ ಕುರಿತು ಅವರ ಭಕ್ತರಾದ ಸುರೇಶ್ ಹಚ್ಚೋಳಿ ಅವರ ಮಾತನಾಡಿ, ಒಬ್ಬ ಸಂತರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನುವ ಸೌಜನ್ಯತೆಯನ್ನ ಮರೆತು ಮನಸ್ಸಿಗೆ ಬಂದ ಹಾಗೆ ಬ್ಯಾನರ್ ಪ್ರಿಂಟ್ ಮಾಡಿ ಅವಮಾನ ಮಾಡಿರುವುದನ್ನ ಭಕ್ತ ವೃಂದ ಉಗ್ರವಾಗಿ ಖಂಡಿಸುತ್ತದೆ. ದೇವಸ್ಥಾನದ ಆಡಳಿತ ಮಂಡಳಿ, ತಾಲೂಕಾ ಆಡಳಿತ ಆದಷ್ಟು ಬೇಗನೆ ಸಿದ್ಧ ಪರ್ವತ ಅಂಬಾದೇವಿ ಜಾತ್ರೆಯ ಬ್ಯಾನರ್ ತೆರವುಗೊಳಿಸಿ ಪವಿತ್ರ ಸಿದ್ಧಾಶ್ರಮದ ಸದಾನಂದ ಶಿವಯೋಗಿಗಳಿಗೆ ಗೌರವಿಸುವ ಕಾರ್ಯ ಮಾಡಬೇಕು, ಇಲ್ಲದಿದ್ದರೆ ಪ್ರತಿಭಟನೆಯನ್ನ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಹೇಳಿದರು. ತದನಂತರ ತಾಲೂಕು ತಹಸೀಲ್ದಾರ್ ಅವರ ಮೂಲಕ ದೂರವಾಣಿ ಕರೆ ಮೂಲಕ ಭಕ್ತ ವೃಂದಕ್ಕೆ ಕ್ಷಮೆ ಯಾಚಿಸಿ ಸರಿಪಡಿಸಲಾಗುವುದು ಎಂದು ತಿಳಿಸಿದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ನಮ್ಮ ಭಾಗದ ಉತ್ತರ ಕರ್ನಾಟಕದ ನಮ್ಮ ಭಾಗದ ಅತಿ ದೊಡ್ಡ ಜಾತ್ರೆ ಸಿದ್ಧಪರ್ವತ ಅಂಬಾದೇವಿ ಜಾತ್ರೆಯ ವಿಷಯದಲ್ಲಿ, ಅದರ ಪ್ರಚಾರದ ವಿಷಯದಲ್ಲಿ ನಮ್ಮ ತಾಲೂಕಿನ ಒಬ್ಬ ಪ್ರಭಾವಿ ಶಿವಯೋಗಿಗಳು
ಸಿದ್ಧಾಶ್ರಮದ ಶ್ರೀ ಸದಾನಂದ ಶರಣರನ್ನ ಪ್ರೋಟೋಕಾಲ್ ನೆಪದಲ್ಲಿ ಅವಮಾನ ಆಗ್ತಕ್ಕಂಥ ಕೆಲಸ ಆಗಿದೆ. ಅದು ಗೊತ್ತಿದ್ದು ಆಗಿದೆಯೋ ಅಥವಾ ಗೊತ್ತಿಲ್ಲದೆ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಅದನ್ನು ತಾಲೂಕಾಡಳಿತ ಸರಿಪಡಿಸಿ ಒಬ್ಬ ನಮ್ಮ ತಾಲೂಕಿನ ಶಿವಯೋಗಿಗೆ, ಸಂತರಿಗೆ, ಸಿದ್ಧಾಶ್ರಮದ ಶರಣರಿಗೆ ತಾಲೂಕಾಡಳಿತ ಸೂಕ್ತವಾದ ಗೌರವವನ್ನು ತೋರಿಸ್ಬೇಕಂತೇಳಿ ಅವ್ರಿಗೆ ಸಲ್ಲಬೇಕಂತ ಗೌರವ ಸಿಗಬೇಕನ್ನೋದೇ ನಮ್ಮ ಆಗ್ರಹ. ಅವಮಾನ ಏನಾಗಿದೆ ಸರ್? ಅವಮಾನ ಏನಾಗಿದೆ? ಈ ಸಿದ್ಧಪರ್ವತ ಅಂಬಾದೇವಿ ಜಾತ್ರೆಯ ಪ್ರಚಾರದ ವಿಷಯದಲ್ಲಿ ಸದಾನಂದ ಶರಣರನ್ನ ಕೇವಲ ಅವರ ಹೆಸರನ್ನ ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅವರಿಗೆ ಶಿವಯೋಗಿಗೆ ಅಗೌರವವನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದನ್ನು ಕೂತು ಸರಿಪಡಿಸಬೇಕಾಗಿತ್ತು. ಪ್ರೋಟೋಕಾಲ್ ವಿಷಯದಲ್ಲಿ ಪ್ರೋಟೋಕಾಲೇ ನೆಪ ಅಲ್ಲ. ಶ್ರೀ ಸದಾನಂದ ಶರಣರು, ಸದಾನಂದ ಅಂತೇಳಿದ್ರೆ ಸದಾನಂದ ಶರಣರು ಅಂತೇಳಿ ಮಾಡಿದ್ರೆ ಹೀಗಾಗಿ ಈ ವಿಷಯದಲ್ಲಿ ಸಿದ್ಧಾಶ್ರಮದ ಮತ್ತು ಸದಾನಂದ ಶರಣರ ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ನೋವಾಗಿತ್ತು ನಿಜ. ಕೂಡಲೇ ತಾಲೂಕಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸರಿಪಡಿಸಿ ಶ್ರೀಗಳಿಗೆ ಸೂಕ್ತ ಗೌರವವನ್ನು ಸಲ್ಲಿಸಕ್ಕಂಥ ಕೆಲಸ ಆಗಿದೆ. ಸರ್, ಮುಂದಿನ ನಡೆ ಸರ್, ಈಗ ಮುಂದಿನ ನಡೆ ತಾಲೂಕಾಡಳಿತ ಶ್ರೀಗಳ ಜೊತೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ವರ್ತನೆ ಮಾಡುತ್ತೆ, ಅವ್ರನ್ನ ಯಾವ ರೀತಿ ಸೌಜನ್ಯವಾಗಿ ನಡೆಸಿಕೊಳ್ಳುತ್ತೆ ಅನ್ನೋದ್ರೆ ಹೇಳ್ತಾರೆ. ಇದನ್ನೇ ಮಾಡ್ತೀರಿ ಸರ್? ಮೌನ ಪ್ರತಿಭಟನೆ ಅಥವಾ ನೆಕ್ಸ್ಟ್ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು, ಆಡಳಿತ ಮಂಡಳಿ ಸದಸ್ಯರು ಶರಣರ ಜೊತೆಗೆ ಮಾತಾಡಿ ಅವ್ರಿಗೆ ಸಲ್ಲಿಸಕ್ಕಂಥ ಗೌರವ ಸಲ್ಲಿಸಿದ್ರೆ ನಮ್ಮ ಈ ಪ್ರತಿಭಟನೆಯನ್ನು ಏನು ತೆಗೆದುಕೊಳ್ತೀವಿ. ಸ್ಥಳಕ್ಕೆ ತಹಸೀಲ್ದಾರ್ ಬರೋವರೆಗೂ ಮೆರವಣಿಗೆ ನಿಮ್ಮದು ಹೋರಾಟ ಇರುತ್ತಾ? ತಹಸೀಲ್ದಾರ್ ಆಗಲಿ, ತಹಸೀಲ್ದಾರ್ ಪರವಾಗಿ ಇರತಕ್ಕಂಥ ಅಧಿಕಾರಿಗಳ ಬಂದು, ಜವಾಬ್ದಾರಿಯಿಂದ ಅಧಿಕಾರಿಗಳು ಯಾರು ಬಂದು ನಮ್ಮ ಈ ಪ್ರತಿಭಟನೆಯನ್ನು, ನಮ್ಮ ಸಮಸ್ಯೆಗಳನ್ನು ಕೇಳಬೇಕು. ಅಲ್ಲ, ತಹಸೀಲ್ದಾರ್ ಆಗಿಲ್ಲ ಅಂತ ಇವ್ರು ಆಗಿದ್ರಂತ ಅಧ್ಯಕ್ಷರು, ಅವರೇ ಕಮಿಟಿ ಕಡೆಯಿಂದ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಿದೆ. ಅಧ್ಯಕ್ಷರು ಸರ್ಕಾರದಿಂದ ನೇಮಿಸಲ್ಪಟ್ಟವರು. ಬಟ್ ಇದೆಲ್ಲ ಸಂಪೂರ್ಣ ಮುಜರಾಯಿ ಇಲಾಖೆ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಇರ್ತಾನೆ ಅವರು. ದಿನಾಂಕ 13ರಂದು ಉಗ್ರ ಹೋರಾಟಕ್ಕೆ ಸಚಿವ ರಾಜ್ಯ ಹಸಿರು ಸೇನೆ ಶಂಕರಗೌಡ ಜಯನಗೌಡ ಹೇಳಿಕೆ. ಎಂಎಸ್ಪಿ ಕೃಷಿ ಬೆಳೆಗಳ ಬೆಲೆ ನಿಗದಿ ಮಾಡಲು ಎಂಎಸ್ ಸ್ವಾಮಿನಾಥನ್ ಹೇಳಿರುವ C2+50 ಎಂಬ ಸೂತ್ರದ ಪ್ರಕಾರ ಬೆಳೆಗಳನ್ನು ಬೆಳೆಸಲು ಒಟ್ಟು ಖರ್ಚು ವೆಚ್ಚ ಸಲುವಾಗಿ ದೆಹಲಿಯಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲ ಎಂಎಸ್ಪಿ ಜಾರಿಗೊಳಿಸಲು ಜಗಜಿತ್ ಸಿಂಗ್ ದಿಲ್ಲೇವಾಲಾ 45 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು, ಅವರ ಜೀವ ಉಳಿಸಿ ಹಾಗೂ ರೈತರ ಬೇಡಿಕೆಗಳನ್ನು ಈಡೇರಿಸಿ ಅವರ ಬೆಂಬಲಾರ್ಥ ಹೋರಾಟ ಮಾಡುತ್ತೇವೆ. 19/1/2000 ರಿಟೇಕ್ 13/1/2025ರಂದು ಸೋಮವಾರ ಉಗ್ರ ಹೋರಾಟ ಮಾಡಲು ತೀರ್ಮಾನಿಸಿದ್ದೇವೆ ಎಂದು ಎಚ್ಚರಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKSTV4 ನ್ಯೂಸ್, ಗದಗ್. ದೆಹಲಿಯಲ್ಲಿ ಶಾಸನಬದ್ಧ MSPಗಾಗಿ ದೆಹಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ನಾವು MSP ಜಾರಿಗೊಳಿಸಲು ಜಗಜಿತ್ ಸಿಂಗ್ ದಿಲ್ಲೇವಾಲಾ ಅವರ ಜೀವ ಉಳಿಸಿ ಮತ್ತು ರೈತರ ಇತರೆ ಬೇಡಿಕೆ ಸಲುವಾಗಿ ತಾರೀಖು 13/1/2025 ಸೋಮವಾರ ದಿವಸ ನಾವು ಗದಗ ಜಿಲ್ಲೆಯಿಂದ ಉಗ್ರವಾದ ಹೋರಾಟವನ್ನು ಕೈಗೊಂಡಿವಿ. ಇಲ್ಲಿಗೆ 45 ದಿನಗಳ ಉಪವಾಸ ನಡೆಯುತ್ತಿದ್ದರು. ರೈತರ ನಾಯಕ ಜಗದೀಶ್ ಸಿಂಗ್ ದಿಲ್ಲೇವಾಲಾ ಅವರು MSP ಕನಿಷ್ಠ ಬೆಂಬಲ ಬೆಲೆ, ಕೃಷಿ ಬೆಳೆಗಳ ಬೆಲೆ ನಿಗದಿ ಮಾಡಲು ಡಾಕ್ಟರ್ MS ಸ್ವಾಮಿನಾಥನ್ ಅವರ ವರದಿ ಪ್ರಕಾರ C2 ಎಂದರೆ ಕಾಸ್ಟ್ ಕಲ್ಟಿವೇಷನ್ 50 ಮಾನದಂಡ ಹಾಗೂ ಶಾಸನಬದ್ಧವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಸತ್ಯಾಗ್ರಹ ನಡೆಸುತ್ತಿರುತ್ತಾರೆ. ಈಗ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ಏನಾದರೂ ಅಪಾಯವಾದರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ಮುಟ್ಟಿಸಲು ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಚ್ಚರಿಕೆ ಮುಟ್ಟಿಸಲು ಸತ್ಯಾಗ್ರಹ ನಡೆಸುತ್ತಿದ್ದೇವೆ. ಮಾನ್ಯ ಪ್ರಧಾನಮಂತ್ರಿಗಳು ರೈತರ ಜೊತೆ ಹುಡುಗಾಟಕ್ಕೆ ನಡೆಸಿದ್ದಾರೆ. ಅದಲ್ಲದೆ ರೈತರ ತುಟಿಗೆ ತುಪ್ಪ ಸವರಿ ತಮಾಷೆ ಮಾಡುತ್ತಿದ್ದಾರೆ. ಇವೆಲ್ಲವೂ ಒತ್ತಟ್ಟಿಗೆ ಸರಿಸಿ MSP ಶಾಸನಬದ್ಧ ಜಾರಿಗೊಳಿಸಲು ಜಗಜಿತ್ ಸಿಂಗ್ ದಿಲ್ಲೇವಾಲಾ ಅವರ ಜೀವ ಉಳಿಸಿ ಕೆಲಸ ಮಾಡಬೇಕೆಂದು ಒತ್ತಾಯಿಸಿ 13/1/2000 ಸೋಮವಾರ ದಿವಸ ಗದಗ ಜಿಲ್ಲಾ ಕಚೇರಿ ಮುಂದೆ ಧರಣಿ ಒತ್ತಾಯ ಸತ್ಯಾಗ್ರಹ ಕೈಗೊಂಡಿದ್ದೇವೆ. ಕೃಷಿ ರೈತರು ಪಂಪ್ಸೆಟ್ ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ಮತ್ತು ಗದಗ ಜಿಲ್ಲೆ ಪಶು ಚಿಕಿತ್ಸಾಲಯಗಳಿದ್ದು ಚಿಕಿತ್ಸಾಲಯದಲ್ಲಿ ಪಶು ವೈದ್ಯರ ಕೊರತೆ ಇರುತ್ತದೆ. ಪ್ರತಿ ಗ್ರಾಮ ಮಟ್ಟದಲ್ಲಿ ಪಶು ಚಿಕಿತ್ಸಾಲಯವು ಪಶು ವೈದ್ಯರು ಇರುವುದಿಲ್ಲ. ಪಶು ವೈದ್ಯರನ್ನು ಸರ್ಕಾರ ಕೂಡಲೇ ನೇಮಿಸಬೇಕು. 2022-23ರಲ್ಲಿ ವಿಪರೀತದ ಮಳೆಯಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದ್ದು 2022-23ರಲ್ಲಿ ಕೆಲವು ರೈತರಿಗೆ
ಅದು ಅತಿ ಕಡಿಮೆ ಪರಿಹಾರ ರೈತರಿಗೆ ಕೊಟ್ಟಿತ್ತು. ಬೆಳೆ ಹಾನಿಗೊಳಗಾದ ರೈತರಿಗೆ ಯಾವುದೇ ಹಣ ಸರ್ಕಾರದಿಂದ ಯೋಗ್ಯ ಪರಿಹಾರ ನೀಡುವುದಿಲ್ಲ. ಕೂಡಲೇ ರೈತರ ಬೆಳೆ ಪರಿಹಾರ ಹಣವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ನಾವು ಉಗ್ರವಾದ ಹೋರಾಟದೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ರಾಷ್ಟ್ರಪತಿಗಳಿಗೆ ನಾವು ನಮ್ಮ ಗದಗ ಜಿಲ್ಲೆಯಿಂದ ನಾವು ಮನವಿ ಸಲ್ಲಿಸಿ ಅಕಸ್ಮಾತಾಗಿ ಅವ್ರು ಏನಾದರೂ ಶಾಸನಬದ್ಧ MSPಗಾಗಿ ಕುಳಿತಂಥ ದೆಹಲಿಯಲ್ಲಿ ಜಗಜಿತ್ ಸಿಂಗ್ ದಿಲ್ಲೇವಾಲಾ ಅವರಿಗೆ ಏನಾದರೂ ಜೀವಹಾನಿಯಾದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ. ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವು ಕೂಡಲೇ ಎಚ್ಚೆತ್ತುಕೊಂಡು ಅಂಥವರಿಗೆ ನಮ್ಮ ರೈತರ ಕುಲಕ್ಕೆ ನಿಂತಂಥ ಜಗಜಿತ್ ಸಿಂಗ್ ಅವರಿಗೆ ಬೆಂಬಲ ಅವ್ರು ಏನು ಹೇಳ್ತಾರೆ MSP ಬೆಂಬಲ ಬೆಲೆಗಳನ್ನು ಹೆಚ್ಚಿಗೆ ಮಾಡಿರಿ, ಅವ್ರನ್ನ MSP ಜಾರಿಗೊಳಿಸ್ರಿ ಅಂತೇಳಿ ಅವರು ಕುಂತಾರೆ. ಆ ವಿಷಯಕ್ಕಾಗಿ ನಾವು ಗದಗ ಜಿಲ್ಲಾ ರೈತರು ಇವತ್ತು ಒಗ್ಗೂಡಿಕೊಂಡು 13ನೇ ತಾರೀಕಿನ ದಿವಸ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅಕಸ್ಮಾತಾಗಿ ಅವ್ರ ಜೀವಹಾನಿ ಆದ್ರೆ ಸರ್ಕಾರವೇ ಹೊಣೆ ಆಗ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಿಸ್ತೀವಿ ಅವತ್ತಿನ ದಿವಸ ಅಂತೇಳಿ ನಾನು ಫೆಬ್ರವರಿ 13 ಇದು ಜನವರಿ 13/1/2024 ನಾಳೆ ಸೋಮವಾರ ದಿವಸ ಶಂಕರಗೌಡ ಮಾದೇಗೌಡ ಜಯಂಗೌಡ್ರ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಮಾಲೂರು ಶಾಸಕ ಕೆವೈ ನಂಜೇಗೌಡ ವಿರುದ್ಧ ಹೂಡಿ ವಿಜಯಕುಮಾರ್ ವಾಗ್ದಾಳಿ. ಮಾಲೂರು ತಾಲೂಕಿಗೆ 3,000 ಕೋಟಿ ಅನುದಾನ ಬಂದಿದೆ ಎಂಬುದು ಬೊಗಳೆ ಮಾತಷ್ಟೇ. ಮಾಲೂರಿನಲ್ಲಿ ರಸ್ತೆ ಹದಗೆಟ್ಟು ಮೂಲಭೂತ ಸೌಕರ್ಯ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ಮಾಲೂರಿನಲ್ಲಿ ಹಣವಿಲ್ಲದೆ ಏನು ಕೆಲಸಗಳು ಆಗ್ತಿಲ್ಲ. ಎಲ್ಲಾ ಕಚೇರಿಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಮಾಲೂರು ತಾಲೂಕು ಅಭಿವೃದ್ಧಿ ಮಾಡುವಲ್ಲಿ ಶಾಸಕ ಕೆವೈ ನಂಜೇಗೌಡ ವಿಫಲ. ಸಾರ್ವಜನಿಕರು ಶಾಸಕರ ಭ್ರಷ್ಟಾಚಾರದ ಕುರಿತು ಮಾತನಾಡುತ್ತಿಲ್ಲ. ಮಾಲೂರು ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ. ಮಾಲೂರಿನಲ್ಲಿ ಸ್ವಾಭಿಮಾನಿ ಪಕ್ಷದ ಮುಖಂಡ ಹೂಡಿ ವಿಜಯಕುಮಾರ್ ಹೇಳಿಕೆ. ಮಾಲೂರು ನಗರದಲ್ಲಿನ ಪಕ್ಷದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ. ಕೋಲಾರ ಜಿಲ್ಲೆಯ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ. ಪಕ್ಷಕ್ಕೆ ನಾವು ಮಾಲೂರು ತಾಲೂಕು ಸ್ವಾಭಿಮಾನ ಬೇಕು ಅಂತ ಅನಿಸ್ತಾರೋ ಅವ್ರು ಯಾರು ಬಂದು ಮಾತಾಡಿ ಫೈನಲ್ ಮಾಡಿ ನಮ್ಗೆಲ್ಲರಿಗೂ ಒಪ್ಪಿಗೆ ಆಗುತ್ತೋ ಅವತ್ತು ದಿವಸ ತೀರ್ಮಾನ ಮಾಡೋಂಥ ಕೆಲಸ ಮಾಡೋಣ. ಇಲ್ದಿರ ಇದ್ರೆ ನಾವು ಸ್ವಾಭಿಮಾನದಲ್ಲೇ ಕೆಲಸ ಮಾಡೋಂಥ ಕೆಲಸ ಮಾಡೋಣ. ಈಗ ಸದ್ಯಕ್ಕೆ ಸ್ವಾಭಿಮಾನ ಜನತಾ ಪಕ್ಷ ಕಟ್ಟಂತ ಕೆಲಸ ನಾವು ಮಾಡೋಣ. ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಪಂಚಾಯಿತಿ ಲೆವೆಲ್ ಆಗಿರ್ಬೋದು, ಪ್ರತಿಯೊಂದು ಗ್ರಾಮಗಳಲ್ಲಿನೂ ಸಂಘಟನೆ ಮಾಡೋಂಥ ಕೆಲಸಗಳಾಗಬೇಕು. ನಾವು ಲಾಸ್ಟ್ ಕಳೆದ ಟೈಮಲ್ಲಿ ಕೆಲವು ಬೂತ್ಗಳಲ್ಲಿ ಸದಸ್ಯರನ್ನೆಲ್ಲ ಮಾಡೋದಕ್ಕೆ ಹೇಳಿದ್ವಿ. ಕೆಲವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ದಯವಿಟ್ಟು ಯಾರೆಲ್ಲ ಮಾಡಿಲ್ಲ ಆದಷ್ಟು ಬೇಗ ಅದನ್ನ ಮಾಡೋದಕ್ಕೆ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ. ಹಾಗೆ ಬೇರೆ ಪಕ್ಷದವರು ಯಾರಾದರೂ ನಮ್ಮ ಸ್ವಾಭಿಮಾನ ಪಕ್ಷಕ್ಕೆ ಬರಬೇಕು ಅಂತ ಇರ್ತಾರೆ, ಬೇರೆ ಪಕ್ಷದವರು ಆಕ್ಟಿವ್ ಇದ್ರೆ ಸೈಲೆಂಟ್ ಆಗಿರ್ತಾರೆ, ಅಂತವ್ರನ್ನೆಲ್ಲ ತಾವೆಲ್ಲ ಮಾತಾಡ್ಸೋಂಥದ್ದಾಗಬೇಕು. ಮಾತಾಡಿಸಿ ಅವ್ರನ್ನ ಕರ್ಕೊಳ್ಳೋಂಥ ಕೆಲಸ ತಾವೆಲ್ಲ ಮಾಡ್ಬೇಕಂತ ನಾನು ಈ ಮುಖಾಂತರ ತಮಗೆ ತಿಳಿಸೋಂಥ ವಿಚಾರ ತಿಳಿಸ್ತೀನಿ. ಈಗಾಗಲೇ ರಾಮೇಗೌಡರು ಹೇಳ್ತಾ ಇದ್ರು, ವಿರೋಧ ಪಕ್ಷದಲ್ಲಿ ಇರೋದು ನೀವು ಮಾತಾಡಬೇಕು ಅಂತ. ಇವತ್ತು ಮಾಲೂರು ತಾಲೂಕಲ್ಲಿ ಶಾಸಕರು ಯಾವ ತರ ಇದ್ದಾರೆ ಅಂತಂದ್ರೆ, ಯಾರೇನೇ ಮಾತಾಡಿದ್ರು ನಮ್ಮ ಹತ್ರ ನಡೆಯಲ್ಲ. ಯಾರು ಏನ್ ಮಾತಾಡಿದ್ರು ಮಾಲೂರು ತಾಲೂಕಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕೋದು ಜನ. ಹಾಗಾಗಿ ನೀವೇನೇ ಮಾತಾಡಿದ್ರು ನಾನಂತೂ ಅಭಿವೃದ್ಧಿ ಮಾಡಲ್ಲ. ಯಾವ ಎಲೆಕ್ಷನ್ ಬಂದಾಗ 1,000 ರೂಪಾಯಿ ಜಾಸ್ತಿ ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಬಿಟ್ರೆ ಯಾವುದೇ ಕಾರಣಕ್ಕೂ ನಾನು ಅಭಿವೃದ್ಧಿ ಮಾಡಲ್ಲ. ಬೇರೆ ಬ್ಯಾನರ್ಗಳಿಗೆ ಭಾಷಣಕ್ಕೆ ಮಾತ್ರ 3,000 ಕೋಟಿ, ಅದು ಬಿಟ್ಟು ಬೇರೆ ಇನ್ನೇನು ನಾನು ಮಾಡಲ್ಲ ಅನ್ನೋದು ಅವರು ನಿರ್ಣಯ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ದಿವಸ ನಾವೇನು ಮಾತಾಡಿದ್ರೆ ಕೂಡ ಆ ವಿಚಾರಕ್ಕೆ ಡೆವಲಪ್ಮೆಂಟ್ ವಿಚಾರಗಳೇನೇ ನಾವು ಹೋರಾಟಗಳು ಮಾಡಿದ್ರೆ ಕೂಡ ಅವ್ರು ಕೇರ್ ಮಾಡಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಜನನೇ ತೀರ್ಮಾನ ಮಾಡಬೇಕು. ಜನನೇ ನೀವು ಮುಂದಿನ ಕಾಲಗಳಲ್ಲೆಲ್ಲ ಮುಂದೆ ಎಲ್ಲ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ರಸ್ತೆ ಜನಗಳು ಬೀದಿಗೆ ಬರ್ತಾ ಇದ್ರು. ಇವತ್ತು ಜನಕ್ಕೆ ಅದು ಅವಶ್ಯಕತೆನೇ ಇಲ್ಲ, ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದಾರೆ. ಆಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ನಾವು ಕೈ ಜೋಡಿಸಕ್ ನಾವು ರೆಡಿ ಇದೀವಿ. ಜನ ಬರ್ಬೇಕಲ್ಲ ಬೀದಿಗೆ ಬಂದು ಅವರು ಕೇಳಂತದ್ದು ಆಗ್ಬೇಕಲ್ಲ. ನಮ್ಮ ತಾಲೂಕಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ. 2ನೇ ಸರಿ ಓಟ್ ಕೊಟ್ಟಿದ್ದಾರೆ, ನಮ್ಮನ್ನು ಗೆಲ್ಸಿದ್ದಾರೆ. ತಾಲೂಕಲ್ಲಿ ಜನರಿಗೆ ಕೆಲಸ ಮಾಡ್ಬೇಕನ್ನೋದು ಅವ್ರಿಗಿರ್ಬೇಕು. ಅದು ಇಲ್ವೇ ಇಲ್ಲ ಅಂತಂದ್ರೆ ಏನ್ ಪ್ರಯತ್ನ? ಇವತ್ತು ಯಾವುದೇ ಒಂದು ಆಫೀಸ್ಗಳಿಗೆ ಹೋದ್ರೆ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭಾಷಣಗಳಲ್ಲಿ ಏನ್ ಹೇಳ್ತಾ ಇದ್ರು ಅವರು? ಗೆದ್ದವಾಗ ಏನ್ ಹೇಳಿದ್ರು? ಮಾಲೂರು ತಾಲೂಕಲ್ಲಿ ಏನಾದ್ರೂ ಭ್ರಷ್ಟಾಚಾರ ಆದ್ರೆ ಅದಕ್ಕೆ ಹೊಣೆ ನಾನು ಅಂತ ಹೇಳ್ತಾ ಇದ್ರು. ಯಾರಿವತ್ತು ಹೊಣೆ? ಯಾರಿವತ್ತು? ಇವತ್ತು ಮಾಲೂರಲ್ಲಿ ಯಾವುದೇ ಒಂದು ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ ₹1 ದುಡ್ಡು ಕೊಡ್ತಿದ್ದು ಯಾವ್ದಾದ್ರು ಕೆಲ್ಸಗಳಾಗುತ್ತೆ? ಇವತ್ತು ಬಡವ್ರ ಕೆಲ್ಸಗಳಾಗ್ತಾ ಇದೆಯಾ?
ಶ್ರೀಮಂತರ ಕೆಲಸಗಳು ಬಿಟ್ಟರೆ ಬಡವ್ರ ಕೆಲಸಗಳಾಗಲ್ಲ. ಆ ಶ್ರೀಮಂತರು ಕೂಡ ಓಟ್ ಹಾಕಿದ ತಪ್ಪಿಗೆ ಇವತ್ತು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಬೇಕು ಅಂತ ಇವತ್ತು ಆ ತರ ಪರಿಸ್ಥಿತಿ. ಯಾರೇ ಅಷ್ಟೇ ದುಡ್ಡು ಕೊಡ್ತಿದ್ದು ಮಾಲೂರು ತಾಲೂಕಲ್ಲಿ ನಯಾ ಪೈಸಾ ಕೆಲಸ ಕೂಡ ಆಗದೇ ಇಲ್ಲ, ಆ ಮಟ್ಟದಲ್ಲಿದೆ. ಹಾಗಾಗಿ ಇವೆಲ್ಲನೂ ಗಮನಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಏನ್ ಮಾಡ್ಬೇಕೇನಂತ ಎಲ್ಲ ತೀರ್ಮಾನ ಮಾಡೋಂಥ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಈ ಹೋರಾಟದ ಮುಖಾಂತರ ನಾವು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡೋಣ ಅಂತ ಈ ಮುಖಾಂತರ ತಿಳಿಸ್ತಾ, ಈಗಾಗಲೇ ತಾವೆಲ್ಲ ಹಿರಿಯರು ಎಲ್ಲರೂ ಮಾತಾಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಕೂಡ ಇವತ್ತು ಬಂದು ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ಅವ್ರನ್ನ ಬಿಡುಗಡೆ ಮಾಡಿಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಏನೇ ಕೆಲಸಗಳಿದ್ರೆ ಕೂಡ ತಿಂಗಳಿಗೊಂದ್ಸರಿ ಅವ್ರ ಹತ್ರ ಕರೆಸಿ ಒಂದು ಸಭೆಗಳು ಮಾಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುರಾತನ ವೈಕುಂಠಪುರದಲ್ಲಿ ಅರ್ಜುನ ಪ್ರತಿಷ್ಠಾಪಿತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ವೈಕುಂಠ ಏಕಾದಶಿ ಅದ್ದೂರಿಯಾಗಿ ನೆರವೇರಿತು. ಒಟ್ಟು 2 ದಿನ ಅಂದರೆ ಏಕಾದಶಿ ಮತ್ತು ದ್ವಾದಶಿ 2 ದಿನ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಸಹಸ್ರಾರು ಮಂದಿ ಸ್ವಾಮಿಯ ದರ್ಶನವನ್ನು ಪಡೆದರು. ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ, ಅಲಂಕಾರ ಮತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ದ್ವಾರ ಪ್ರದರ್ಶನ, ಪ್ರಾಕಾರೋತ್ಸವ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಸುಗಮ ಸಂಗೀತ, ಕೊಳಲು ವಾದ್ಯಗೋಷ್ಠಿ, ಭರತನಾಟ್ಯ ಮುಂತಾದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೆಳಗಿನ 5 ಗಂಟೆವರೆಗೂ ಧನುರ್ಮಾಸ ಪೂಜೆ, ಮಹಾಮಂಗಳಾರತಿ, ತೀರ್ಥಾವೆ ಪಾರಾಯಣ, ತೀರ್ಥ ಪ್ರಸಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಜರಾಯಿ ತಹಶೀಲ್ದಾರ್ ಜಿಎನ್ ಸುಧೀಂದ್ರ, ಅರ್ಚಕ ಆರ್ ಮೋಹನ್, ರಾಜಗೋಪಾಲ್ ಭಟ್ಟರ್ ಹಾಗೂ ರೋಣೂರು ಗ್ರಾಮ ಪಂಚಾಯಿತಿಯ ಸದಸ್ಯ ರಾಧಮ್ಮ ನಟರಾಜ್, ವೈಕುಂಠಪುರ ಗ್ರಾಮಸ್ಥರು ನೇತೃತ್ವವನ್ನು ವಹಿಸಿದ್ದು ಜಿಲ್ಲೆಯ ವಿವಿಧೆಡೆಯಿಂದ ಸಹಸ್ರಾರು ಮಂದಿ ಆಗಮಿಸಿ ಸ್ವಾಮಿಯ ದರ್ಶನವನ್ನ ಪಡೆದರು. NKS TV4 ಬ್ಯೂರೋ ರಿಪೋರ್ಟ್, ಕೋಲಾರ. ಕಲ್ಯಾಣ ಗುಣಶಾಲಿತೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀ ಭೂನೀಲಾ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ನೆಲೆಸಿರುವ ನಮ್ಮ ಈ ರೋಣೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯನ್ನು ನಮ್ಮ ಊರಿನ ಜನರು, ಸುತ್ತಮುತ್ತಲಿನ ಜನರು ಹಾಗೂ ನಮ್ಮ ಎಲ್ಲ ಶ್ರೀ ಭೂನೀಲಾ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಭಕ್ತಾದಿಗರು ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಈಗ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ. ದೇವರ ಕೈಂಕರ್ಯ ಬೆಳಗ್ಗೆಯಿಂದ ಫಲಪಂಚಾಮೃತ ಅಭಿಷೇಕ, ಆರಾಧನೆ, ಮಹಾಮಂಗಳಾರತಿ, ಅದಾದ ನಂತರ ಗೋಪೂಜೆ, ದ್ವಾರ ಪೂಜೆ, ಅದಾದ ಮೇಲೆ ಸ್ವಾಮಿಯವರಿಗೆ ಗೋದರ್ಶನ, ಅದಾದ ಮೇಲೆ ಗರುಡೋತ್ಸವ, ಪ್ರಾಕಾರೋತ್ಸವ ಈಗವರೆಗೂ ನಡೆದಿದೆ. ಎಲ್ಲ ಭಕ್ತಾದಿಗಳು ಶ್ರೀ ಅವರ ಆಶೀರ್ವಾದಕ್ಕಾಗಿ ಎಲ್ಲರೂ ಒಬ್ಬೊಬ್ಬರಾಗಿ ಈಗ ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕು ಪುರಸಭೆಯ 2024-25ನೇ ಸಾಲಿನ SFC ನಿಧಿ ಹಾಗೂ 2022-23ನೇ ಸಾಲಿನ 15ನೇ ಹಣಕಾಸು NMPC 2023-24ನೇ ಸಾಲಿನ 15ನೇ ಹಣಕಾಸು ಮುಕ್ತ ಹಾಗೂ ನಿರ್ಬಂಧಿತ ಅನುದಾನ ಹಾಗೂ ಸನ್ 2023-24ನೇ ಸಾಲಿನ 2ನೇ ಕಂತಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ನಿಧಿ ಯೋಜನೆ ಅಡಿಯಲ್ಲಿ ಒಟ್ಟು ಸುಮಾರು 1 ಕೋಟಿ ರೂಪಾಯಿಯ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಡು ಬಡವರಿಗೆ ಮನೆ ನಿರ್ಮಾಣ, 37 ಎಕರೆ ಜಮೀನಿನಲ್ಲಿ ಮನೆ ಮಾಡಲು ಅನುಕೂಲ ಮಾಡಿಕೊಡಬೇಕು, ಪುರಸಭೆ ಮುಂದೆ ಬರಬೇಕು, ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಕಟ್ಟಡ, ಅಲ್ಪಸಂಖ್ಯಾತರ ಕಟ್ಟಡ ಜಾಗೆ 5 ಎಕರೆ ಜಮೀನನ್ನ ವಸತಿ ಶಾಲೆ ಮಾಡಲು ಅನುಮೋದನೆ ನೀಡಿದ್ದೇನೆ. ಸವಡಿಗೆಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇನೆ. SR ಪಾಟೀಲ್ ಸ್ಕೂಲ್ಗೆ 1.5 ಕೋಟಿ ಶಾಲೆ ಸುಧಾರಣೆಗೆ ನೀಡಿದ್ದೇನೆ. ಪುರಸಭೆಯವರು ಒಗ್ಗಟ್ಟಿನಿಂದ ಜನ ಸೇವೆ ಮಾಡಲು ಮುಂದಾಗಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ನಿರಂತರ ಮಾಡಬೇಕು ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್, ಪುರಸಭೆಯ ಮಾಜಿ ಉಪಾಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಮಿಥುನ್ ಜಿ ಪಾಟೀಲ್, ದುರ್ಗಪ್ಪ ಹಿರೇಮನಿ, ಹಿರಿಯ ನ್ಯಾಯವಾದಿಗಳಾದ ಗುಡಿಸಾಗರ ವಕೀಲರು, ಬಸವರಾಜ ನವಲಗುಂದ, ಸಂತೋಷ ಕಡಿವಾಳ್, ಬಾಬಾಸಾಬ್ ಬಟಗೇರಿ, ಅಂದಪ್ಪ ಗಡಗಿ, ಶ್ರೀಮತಿ ವಿದ್ಯಾ ಎಸ್ ದೌಡ್ಮನೆ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ.
ವೈಕುಂಠ ಏಕಾದಶಿ ಪ್ರಯುಕ್ತ ದಿಂಬಾಲ ಗ್ರಾಮದಲ್ಲಿ ವಿಶೇಷ ಪೂಜೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವರಪ್ರದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 2ನೇ ವಾರ್ಷಿಕೋತ್ಸವ ಅಂಗವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಸಹಸ್ರಾರು ಮಂದಿ ಸ್ವಾಮಿಯ ದರ್ಶನ ಪಡೆದರು. ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ, ಅಲಂಕಾರ ಮತ್ತು ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೈಕುಂಠ ದ್ವಾರ ದರ್ಶನ, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಗಿನ 5 ಗಂಟೆಯವರೆಗೂ ಧರ್ಮಾಸನ ಪೂಜೆ, ಮಹಾಮಂಗಳಾರತಿ, ತಿರುಪಾಪೆ, ಪಾರಾಯಣ, ತೀರ್ಥ ಪ್ರಸಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ನಮ್ಮ ತಾತಂದ್ರು ನಮ್ಮ ತಂದೆ ಆದ ಚಿಕ್ಕಪ್ಪನ ಸೇರಿ ಇಲ್ಲೆಲ್ಲ ಇಲ್ಲೇ ಕಟ್ಟಬೇಕು, ಬೇರೆ ಕಡೆ ದೇವಸ್ಥಾನ ಬೇಡ ಇದಂತ. ಯಾಕೆಂದ್ರೆ ಇದಕ್ಕೆ ಇಷ್ಟು ಹಿಸ್ಟ್ರಿ ಇದೆ. ಅಷ್ಟು ಇದ್ದು ಬರೀ ಇದೇನು ಬೂದಿ ಅಂತ ಹೇಳ್ತಾರೆ. ನಾವು ಮಾಡುವ ಯಜ್ಞಗಳು, ಬೂದಿ ಕುಂಡಿರ್ತಕ್ಕಂಥ ಜಾಗ ಅದಕ್ಕಿಲ್ಲೇ ನಾವು ಮಾಡಬೇಕು ಅಂತಿದೆ. ಇದಕ್ಕೆ ಇಷ್ಟು ಹಿಸ್ಟ್ರಿ ಇರೋದ್ರಿಂದ ಭಗವಂತ ಪ್ರೇರಣೆಯಿಂದ ನಮ್ಮ ಗ್ರಾಮಸ್ಥರ ಸಹಕಾರ, ಎಲ್ಲ ಕಡೆ ಇರ್ತಕ್ಕಂಥ ಭಕ್ತರ ಸಹಕಾರದಿಂದ ನಾವು ಇಲ್ಲಿ ದೇವಸ್ಥಾನ ನಿರ್ಮಿಸ್ಕೊಂಡಿದ್ದೀವಿ. ಭಗವಂತನು ಈ ಒಂದು ಹಬ್ಬದ ಬರೋಕ್ಕೆ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಓಂ ನಮೋ ವೆಂಕಟೇಶಾಯ. ಎಲ್ಲ ಭಕ್ತ ಮನುಷ್ಯರಿಗೆ ವೈಕುಂಠ ಏಕಾದಶಿ, ಮುಕ್ಕೋಟಿ ಶುಭಾಶಯಗಳು. ಈ ಒಂದು ಆಲಯದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಪ್ರತಿ ಶನಿವಾರ ಕೂಡ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಅಲಂಕಾರ ಸೇವೆ ಇರುತ್ತೆ. ಹಾಗೂ ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತ ಏನು ಈ 2ನೇ ವರ್ಷ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಈ ವೈಕುಂಠ ಏಕಾದಶಿ ಹಾಗೂ 2ನೇ ದಿವಸ ಶ್ರೀನಿವಾಸ ಕಲ್ಯಾಣವನ್ನು ಅಂದ್ಕೊಂಡಿರ್ತೀವಿ. ಮತ್ತು ಪ್ರತಿ ಏಕಾದಶಿಗೆ ನಾರಾಯಣ ಹೋಮ ಕೂಡ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಪ್ರತಿ ಏಕಾದಶಿಗೆ, ಪ್ರತಿ ತಿಂಗಳ ಏಕಾದಶಿಗೆ ನಾರಾಯಣ ಹೋಮವನ್ನು ಕೂಡ ಮಾಡಬೇಕು ಅಂತ ಇತ್ತೀಚೆಗೆ ಆಲಯ ಮಾಡ್ಕೊಂಡಿದ್ದೀವಿ. ಪ್ರತಿ ಶನಿವಾರ ಬೆಳಿಗ್ಗೆ ಆಲಯ 9:30ಗೆ ತೆರೆಯುತ್ತೆ ಮತ್ತು 1:30ವರೆಗೆ ಇರುತ್ತೆ. ಪಂಚಾಮೃತ ಅಭಿಷೇಕ ಸೇವೆ ಇರುತ್ತೆ, ದರ್ಶನ ಮಾಡಲಾಗುತ್ತೆ. ಇವತ್ತಿನ ವಿಶೇಷ ಏನು? ಇವತ್ತಿನ ವಿಶೇಷ ಎಲ್ಲರಿಗೂ ತಿಳಿಯುವ ಹಾಗೆ ಇವತ್ತು ವೈಕುಂಠ ಏಕಾದಶಿ ದ್ವಾರವನ್ನು ಇವತ್ತು ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಇವತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ. ನಾವು ಮಾಡಿರುವ ಎಲ್ಲ ಸಕಲ ಪಾಪ ನಿವಾರಣೆಗೆ, ಸಕಲ ದೋಷ ನಿವಾರಣೆಗೆ ವೈಕುಂಠ ದ್ವಾರದಲ್ಲಿ ಸ್ವಾಮಿ ಬೆಳಗ್ಗೆನೇ ಅಲ್ಲಿ ಬಂದು ಅಲ್ಲಿ ನೆಲೆಸಿರ್ತಾರೆ. ಅವರ ಪಾದಗಳನ್ನು ಮುಟ್ಟಿ ನಾವು ಅವರ ದರ್ಶನ ಮಾಡಿಕೊಂಡು. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.